ಮಾತಾಡ್ತೀವಿ ನಮ್ಮ ಮನುಷ್ಯರು ಮಾಧ್ಯಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು, ಕೃಷಿ ಮಹಾವಿದ್ಯಾಲಯ ಭೀಮರಾಯನಗುಡಿಯ ವಿದ್ಯಾರ್ಥಿಯಾದ ನಾನು. ನನ್ನ ಹೆಸರು ದಾನೇಶ್ ಗೌಡ ಪಾಟೀಲ್. ನಾವು ಇವತ್ತು ಸತ್ಯಾಗ್ರಹ ಮಾಡುವ ಕಾರಣವೇನೆಂದರೆ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಒಳಗಡೆ ಬಿ ಬಯೋಟೆಕ್ನಾಲಜಿ ಮತ್ತು ರೈಟೆಕ್ ಗಳನ್ನು ಸೇರಿಸಿಕೊಂಡಿದ್ದಾರೆ ಮತ್ತು ಪ್ರೈವೇಟ್ ಕಾಲೇಜಸ್ ಅಂದ್ರೆ ಕೃಷಿಯನ್ನು ಖಾಸಗೀಕರಣ ಮಾಡ್ತಿದ್ದಾರೆ. ಅದರಿಂದ ಮೆರಿಟ್ ಮೇಲೆ ನಾವೇನು ಗೌರ್ಮೆಂಟ್ ಕಾಲೇಜಿಗೆ ಬಂದಿರ್ತೀವಲ್ಲ ಅವರಿಗೆ ತುಂಬಾ ತೊಂದರೆ ಆಗುತ್ತಿದೆ. ಮತ್ತು ದೇಸಿ ಪ್ರೋಗ್ರಾಮ್ ಎಂದರೆ ಈಗ ಯಾರು SSLC ಪಾಸ್ ಆಗಿರ್ತಾರೋ ಅವ್ರು ಯಾರಿಗೆ ಮೆರಿಟ್ ಮೇಲೆ ಬರಕಾಗಿದ್ರೆ ಅವರಿಗೆ 1 ವರ್ಷ ಟ್ರೈನಿಂಗ್ ಕೊಟ್ಟು ಫರ್ಟಿಲೈಸರ್ ಶಾಪ್ ಲೈಸೆನ್ಸ್ ಕೊಡ್ತಿದ್ದಾರೆ. ಅದರಿಂದ ಏನಾಗ್ತಿದೆ ಸರ್, ನಾವು 4 ವರ್ಷ ಕಲಿತು ರೈತರಿಗೆ ಏನು ಉಪಯೋಗ ಮಾಡಕ್ ಆಗ್ತಾ ಇಲ್ಲ, ರೈತರಿಗೆ ಹಾನಿ ಬಹಳ ಆಗ್ತಿದೆ ಸರ್. ಅದ್ರ ಸಲುವಾಗಿ ದೇಸಿ ಪ್ರೋಗ್ರಾಮ್ ರದ್ದಾದ್ರೆ ನಮ್ಮ ಕೃಷಿ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯೋಗನೂ ಆಗುತ್ತೆ ಸರ್, ಮತ್ತೆ ರೈತರಿಗೆ ಯಾರ್ದು ಹಾನಿ ಆಗಲ್ಲ ಸರ್. ಈಗ ದೇಸಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದ್ರಿಂದ ಸರ್ ಎಲ್ಲಾ ಕೃಷಿ ವಿಶ್ವವಿದ್ಯಾಲಯಗಳು ಮಾನ್ಯತೆ ಕೊಟ್ಟಿದ್ದಾರೆ ಸರ್. ಅದಕ್ಕೆ ಆ ಮಾನ್ಯತೆನ ತೆಗಿಬೇಕು ಅನ್ನೋದು ನಮ್ಮ ಬೇಡಿಕೆಗಳು ಸರ್. ಮತ್ತೆ ಸ್ಪೋರ್ಟ್ಸ್ ಕೋಟಾ ಸರ್, ಸ್ಪೋರ್ಟ್ಸ್ ಕೋಟಾ ಒಂದು ಸರ್. ಸ್ಪೋರ್ಟ್ಸ್ ಕೋಟಾ ಏನ್ ಮಾಡಿದಾರೆ ಅಂದ್ರೆ AO ಎಕ್ಸಾಮ್ ಮತ್ತೆ ಅಸಿಸ್ಟೆಂಟ್ AO ಎಕ್ಸಾಮ್ ಒಳಗಡೆ ಸರ್ ಸ್ಪೋರ್ಟ್ಸ್ ಕೋಟಾ ಹಾಕಿರಿ ಸರ್. ಅವಾಗ ಯಾರು ಸ್ಪೋರ್ಟ್ಸ್ ಆಡ್ತಾರೆ ಸರ್ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಸರ್. ಅದ್ರ ಸಲುವಾಗಿ ಸ್ಪೋರ್ಟ್ಸ್ ಕೋಟಾನ ಅದರೊಳಗೆ ಇನ್ಕ್ಲೂಡ್ ಮಾಡ್ಬೇಕಂತ ನಮ್ಮ ಬೇಡಿಕೆ ಸರ್. ಇಲ್ಲ ಸರ್, ಅದನ್ನ ಇನ್ಕ್ಲೂಡೇ ಮಾಡಿಲ್ಲ ಸರ್, ಅದನ್ನ ಇನ್ಕ್ಲೂಡ್ ಮಾಡ್ಬೇಕು ಅಂತ ಬೇಡಿಕೆ ಸರ್ ನಮ್ದು. ಇನ್ನೊಂದು 50% ಏನು ಅಂದ್ರೆ ಬಿ ಬಯೋಟೆಕ್ನಾಲಜಿ ಮತ್ತೆ ರೈಟೆಕ್ ಅಂದ್ರೆ ಅವರು ಇಂಜಿನಿಯರಿಂಗ್ ಸರ್. ಇಂಜಿನಿಯರಿಂಗ್ ತಂದು ಕೃಷಿ ಒಳಗೆ ಹಾಕಿದ್ರಿ ಸರ್. ಈಗ ವೆಟರ್ನರಿ ಅವ್ರನ್ನ ನಮ್ಮ MBBS ಒಳಗಡೆ ಹಾಕಿದಾರೆ ಅರ್ಥ ಆಗಿತ್ತು ಸರ್. ಈಗ ಆರ್ಟ್ಸ್ ಸ್ಟೂಡೆಂಟ್ಸ್ ಬಂದು ಈಗ ನಾವು ಇಂಜೆಕ್ಷನ್ ಮಾಡೋದು ಕಲ್ಕೊಂಡು ಬೇಕಾದ್ರೆ ನಾವು MBBS ಮಾಡ್ಬೋದು ಸರ್, ನಮ್ಗೆಲ್ಲ ಗೊತ್ತಿರುತ್ತೆ ಸರ್, ಹಂಗ ನಾವು ಅನ್ಬೋದು ಸರ್. ಆದ್ರೆ ಅದ್ರ ಸಲುವಾಗಿ ಸರ್ ಬಿ ಬಯೋಟೆಕ್ನಾಲಜಿ ಮತ್ತು ರೈಟೆಕ್ ಗಳನ್ನ AO ಎಕ್ಸಾಮ್ ಇಂದ ತೆಗಿಬೇಕು ಸರ್. AO ಅಂದ್ರೆ ಕೃಷಿ ಅಧಿಕಾರಿ ಸರ್. ಕೃಷಿ ಅಧಿಕಾರಿಗಳಿಗೆ ನಮ್ಮ ಕೃಷಿ ವಿದ್ಯಾರ್ಥಿಗಳು ಸಹಾಯ ಮಾಡ್ಬೋದು ಸರ್. ಅದನ್ನ ಬಿಟ್ಟು ಬಿ ಬಯೋಟೆಕ್ನಾಲಜಿ ಸಹಾಯ ಮಾಡಕ್ಕಾಗಲ್ಲ ಸರ್. ಇದೇ ನಮ್ಮ ಬೇಡಿಕೆ ಸರ್, ಮತ್ತೇನಿಲ್ಲ ಸರ್. ಇದು ರಾಜ್ಯಾದ್ಯಂತ ನಡೀತಾ ಇದೆ? ಹಾ ಸರ್, ರಾಜ್ಯಾದ್ಯಂತ ಎಲ್ಲರೂ ಇದ್ರ ಬಗ್ಗೆ ಸ್ಟ್ರೈಕ್ ಮಾಡ್ತಿದ್ದಾರೆ ಸರ್. ರಾಯಚೂರಲ್ಲಿನೂ ನಮ್ಮ ವಿಶ್ವವಿದ್ಯಾಲಯ ರಾಯಚೂರಲ್ಲಿನೂ ಮೊನ್ನೆ ರೋಡ್ ರೊಕ್ಕ ಮಾಡಿದ್ದಾರೆ ಸರ್. ಅದು ಫಲಕಾರಿಯಾಗಿದೆ ಸರ್. ಈಗ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಂತ ನಾವು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ನೆಕ್ಸ್ಟ್ ಈಗ ಹೆಂಗ ದೆಹಲಿ ಒಳಗೆ ಜನಜೀವ ಸ್ಟ್ರೈಕ್ ಮಾಡಿದ್ರು ನೀಟ್ ಸಲುವಾಗಿ, ನೆಕ್ಸ್ಟ್ ಮುಂದಿನ ಹಂತದಲ್ಲಿ ನೀವು ಆ ರೀತಿ ಬೆಂಗಳೂರಿಗೆ? ಹಾ ಸರ್, ನಾವು ಒಂದ್ ವೇಳೆ ಇಲ್ಲಿ ನಮಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ಬೆಂಗಳೂರು ಫ್ರೀಡಂ ಪಾರ್ಕ್ಗೆ ಹೋಗಿ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದೀವಿ ಸರ್ ಅವರಿಗೆ. ಅಲ್ಲಿ ತನಕ ನ್ಯಾಯ ಸಿಗೋದನ್ನ ನಾವು ಬಿಡಲ್ಲ ಸರ್. ನಾವು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಕೃಷಿ ಮಹಾವಿದ್ಯಾಲಯ ಭೀಮರಾಯನಗುಡಿಯ ವಿದ್ಯಾರ್ಥಿಗಳು ಏನೋ ಮಾಡ್ತಿದ್ದ ಪ್ರತಿಭಟನೆ ಹಾಗೂ ಸ್ಟ್ರೈಕ್ ನಮ್ಮ ಬೇಡಿಕೆಗಳು ಏನೆಂದರೆ ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ನೇಮಕಾತಿಯಲ್ಲಿ ಅವೈಜ್ಞಾನಿಕತೆ ಹಾಗೂ ಕೃಷಿ ಇಲಾಖೆಯಲ್ಲಿ ನಮಗೆ ಅನ್ಯಾಯ ಆಗಿದೆ. ನಮ್ಮ ಬೇಡಿಕೆಗಳು ಏನೆಂದರೆ ರೈಟೆಕ್ ಹಾಗೂ ಬಿ ಬಯೋಟೆಕ್ನಾಲಜಿ ಅಂದರೆ ಬಿ ಬಯೋಟೆಕ್ನಾಲಜಿ ವಿದ್ಯಾರ್ಥಿಗಳಾದ ಅವರಿಗೆ ನೇಮಕಾತಿಯಲ್ಲಿ ಅವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಎಲಿಜಿಬಿಲಿಟಿ ಕ್ರೈಟೇರಿಯಾ ಕೊಟ್ಟಿದ್ದಾರೆ. ಇದು C&R ರೂಲ್ ನಿಯಮಗಳ ಪ್ರಕಾರ ಇದು ಉಲ್ಲಂಘನೆ ಆಗಿದೆ. ದೇಸಾಯಿ ಪ್ರೋಗ್ರಾಮ್